ನಮಸ್ತೆ ರೈತ ಬಾಂಧವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ಸಂಗಮೇಶ್ ಅಂತ. ಸರ್ ಮೂಲತಃ ತಾವು ದಾಂಡೇಲಿಯವರು? ಕರೆಕ್ಟ್. ಹೌದಲ್ಲ ಸರ್? ಹಾಂ, ಯು ಆರ್ ಸೆಟಲ್ಡ್ ಇನ್ ಲಂಡನ್? ಕರೆಕ್ಟ್. ಹೌದಲ್ಲ ಸರ್? ನಮ್ಮ ಹರ್ಷ ಅವರ ಬಾವರು? ಕರೆಕ್ಟ್. ಸರ್ ತಮ್ಮದು ಸರ್ ವರ್ಕ್? ನಮ್ಮದು ಗಾರ್ಮೆಂಟ್ಸ್ ಪ್ರೊಡಕ್ಷನ್. ಗಾರ್ಮೆಂಟ್ ಪ್ರೊಡಕ್ಷನ್ ಅಲ್ಲ ಸರ್? ಸರ್ ಅಟ್ ಪ್ರೆಸೆಂಟ್ ಇದು ಹಾಬಿನ್ ಇದು ಯಾವುದು ತೋಟಗಾರಿಕೆ ಅನ್ನೋದು? ಜ್ವರ ಮಾತಾಡಿ ಸರ್. ಹೌದು. ಅಮ್ಮ ನಿಮ್ಮ ಹೆಸರು? ವಿನುತಾ. ಹರ್ಷ ಅವರ ವೈಫ್ ಅಲ್ಲ ಸರ್? ಮೂಲತಃ ದಾವಣಗೆರೆ ಸಿರಮಗೊಂಡನಹಳ್ಳಿಯವರು. ಸುಮಾರು ಒಂದು 3/4 ತಾಸು ನಿಮ್ಮ ತೋಟದಲ್ಲಿ ಸಾಕಷ್ಟು ವಿಚಾರ ಚರ್ಚೆ ಮಾಡ್ತಿದ್ವಿ. ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಅಳವಡಿಸೋ ವಿಚಾರವಾಗಿ. ಯಾಕಂದರೆ ಇವರು ಯಾವುದು ರೈತ ಕುಟುಂಬದಿಂದ ಬಂದಿರತಕ್ಕಂಥವ್ರಂತ ಅಲ್ಲ. ನಿಮಗೆ ಸಾಕಷ್ಟು ಆಸಕ್ತಿ ಇದ್ರಾಗೆ ತೋಟಗಾರಿಕೆನಲ್ಲಿ. ಸುಮಾರು 1-2 ತಿಂಗಳಿಂದ ನಿಮ್ಮ ತೋಟಕ್ಕೆ ಬಂದಿದ್ವಿ. ಅವತ್ತು ನೋಡಿದಾಗ ಮಣ್ಣಿನ ರಸಾರ ಅನ್ನೋದು ಕಡಿಮೆ ಇತ್ತು. ಇವತ್ತು ಬದಲಾವಣೆ ಆಗ್ತಾ ಇದೆ. ಒಂದಂಥದ್ದು ಬದಲಾವಣೆ ಆಗಿದೆ ಅಂತಂದೇಳಿ ಸಾವ್ರೆ. ಈಗ ನಾವು ಚರ್ಚೆ ಮಾಡಿದ್ವಲ್ಲ ಸರ್, ಇಂಟರ್ ಕ್ರಾಪು ತೋಟಗಾರಿಕೆ ಬೆಳೆಯಲ್ಲಿ ಹೆಂಗಿರ್ಬೇಕು, ಮಣ್ಣು ಹೆಂಗಿರ್ಬೇಕು ಅಂತಕ್ಕಂಥದ್ದು, ಯಾವ್ಯಾವ್ದು ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ತಮ್ಮ ಅನುಭವ ಹಂಚ್ಕೊಳ್ಳಿ ಸರ್. ಒಳ್ಳೆ ಮಾಹಿತಿ ಕೊಟ್ಟರು. ಮಲ್ಟಿ ಕಾರ್ಪಿಂಗ್ ಹೆಂಗೆ ಮಾಡೋದು, ಜಾಯಿಕಾಯಿ ಅಥವಾ ಆಲ್ ಸ್ಪೈಸು ಅಥವಾ ಚಕ್ಕೆ ಅದು ಹಾಕಿದರೆ ಎಕ್ಸ್ಟ್ರಾ ಇನ್ಕಮ್ ಹೆಂಗೆ ಸಿಗುತ್ತೆ ಅನ್ನೋದು. ಸೊ ಅದರಿಂದ ರೈತರಿಗೆ ಇನ್ಪುಟ್ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ರೈತರಿಗೆ ಎಕ್ಸ್ಟ್ರಾ ದುಡ್ಡು ದುಡಿಬೇಕಾಗುತ್ತಲ್ವ. ಸೊ PM ಮೋದಿನೇ ಹೇಳಿದ್ದಾರೆ ಡಬಲ್ ಇನ್ಕಮ್ ಮಾಡ್ಬೇಕಂತ. ಸೊ ಈ ರೀತಿಯಿಂದ ಇವ್ರು ಇನ್ಪುಟ್ ಕೊಟ್ಟಿರೋ ರೀತಿಯಿಂದ ನಾವು ಇನ್ಕಮ್ನ ಡಬಲ್ ಮಾಡ್ಬೋದು. ಸೈಡ್ ಇನ್ಕಮ್ಮು ಆಗುತ್ತೆ. ಅಡಿಕೆ ಜೊತೆಗೆ ಜಾಯಿಕಾಯಿ ಆಗಲಿ, ಚಕ್ಕೆ ಆಗಲಿ. ಸೊ ನೆಕ್ಸ್ಟ್ ಇದೊಂಥರ ಬೇಬಿ ಸ್ಟೆಪ್ಸ್ ಥರ ತೊಗೊತಾ ಇದ್ದೀವಿ ನಾವು. ಮ್ಯಾರಥನ್ ಅಲ್ವಾ ಇದು. ಸೊ ಸ್ಲೋಲಿ ಆಗಿ ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇರೋದು. ಸರ್ ಸಾಯಿಲ್ ಫರ್ಟಿಲಿಟಿ ಬಗ್ಗೆ, ಈ ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಮತ್ತು ಬಯೋಲಾಜಿಕಲ್ ಪ್ರಾಪರ್ಟಿ ಬಗ್ಗೆ ಒಂದಿಷ್ಟು ವಿಚಾರಗಳು ಹೇಳಿದ್ವಿ. ಈ ಮಣ್ಣು ಇನ್ನೂ ಬದಲಾವಣೆ ಆಗಬೇಕು ಅಂತ. ಕರೆಕ್ಟ್. ಅದೇ ಅವರು ಹೇಳ್ದಂಗೆ ಇವಾಗ ಗೊಬ್ಬರದ ಗಿಡ ಆಗಲಿ ಅಥವಾ ಅಲಸಂದೆ, ದ್ವಿದಳ ಧಾನ್ಯ, ಇವಾಗೆಲ್ಲ ಹುಲ್ಲುಗಳು ಬೆಳೀತಾ ಇದ್ವು. ಇವಾಗ ಅಲಸಂದೆ ಎಲ್ಲ ಹಾಕ್ಬಿಟ್ಟು ಅದರಿಂದ pH ಲೆವೆಲ್ ಎಲ್ಲ ಒಳ್ಳೇದಾಗ್ತಾ ಇದೆ. ಭೂಮಿ ಫಲವತ್ತತೆ ಬರ್ತಾ ಇದೆ. ಸೊ ಹಾಗೆ ಅದೇ ರೀತಿಯನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದೆ ಅಂದರೆ ಬೆನಿಫಿಟ್ ಆಗುತ್ತೆ. ಅವ್ರದ್ದು ಇನ್ಪುಟ್ಸ್ ಎಲ್ಲ ಸಲಹೆ ಸೂಚನೆಗಳನ್ನ ತೊಗೊಂಬಿಟ್ಟು ನೆಕ್ಸ್ಟ್ ಮಾಡಿದರೆ ನಮ್ಗೆ ಇಂಪ್ರೂವ್ ಆಗ್ಬೋದು. ಸಾಧ್ಯತೆ ಇದೆಯಲ್ಲ ಸರ್? ಕರೆಕ್ಟ್. ಅದನ್ನ ಯೋಚನೆ ಮಾಡ್ತಾ ಇರೋದು. ಈ ಮಣ್ಣನ್ನು 100% ಸದ್ಬಳಕೆ ಮಾಡಿದರೆ ಭೂಮಿ ತಾಯಿ ಎಲ್ಲದನ್ನು ಕೊಡ್ತಾಳಲ್ಲ, ಅವಕಾಶ ಇದೆಯಲ್ಲ ಸರ್? ಕರೆಕ್ಟ್. ಕೃಷಿನಲ್ಲಿ ಅಥವಾ ತೋಟಗಾರಿಕೆ ಅದನ್ನೆಲ್ಲ ಮಾಡಿದ್ರೆ ಬೆನಿಫಿಟ್ ಆಗುತ್ತಲ್ಲ? ಕರೆಕ್ಟ್. ಸರ್ ತಾವು ಲಂಡನ್ಗೆ ಹೋಗಿ ತಾವು ಎಷ್ಟು ವರ್ಷ ಆಯ್ತು ಸರ್? 15 ವರ್ಷ ಆಯಿತು. 15 ಇಯರ್ಸ್. ಇನ್ನು ಇಂಡಿಯನ್ ಸಿಟಿಜನ್ಶಿಪ್ಪಲ್ಲೇ ಇದ್ದೀರಿ ತಾವಲ್ಲ? ಕರೆಕ್ಟ್. ಇಂಡಿಯನ್ ಸಿಟಿಜನ್ಶಿಪ್ಪಲ್ಲೇ ಇದ್ದೀರಿ. ಅಲ್ಲೇ ಯಾವುದೋ ನಿಮಗೆ ಲಂಡನ್ ಸಿಟಿಜನ್ಶಿಪ್ ಏನು ತಗೊಂಡಲ್ಲಿ ತಾವಲ್ಲ? ತಗೋಬೋದು, ಬಟ್ ತೊಗೊಂಡಿಲ್ಲ ಇನ್ನೂ ತನಕ. ವಾಪಸ್ ಇಂಡಿಯಾಗೆ ಬರಬೇಕು ಅನ್ನೋ ತಮ್ಮ ಉದ್ದೇಶ ಅಂತ ಥಿಂಕಿಂಗು. ಅದಕ್ಕೋಸ್ಕರನೇ ಇಂಡಿಯಾ ಸಿಟಿಜನ್ ಇನ್ನೂ ತನಕ ಇದ್ದೀನಿ. ನೋಡೋಣ. ತಮ್ಮದು ಕೂಡ ನೆಕ್ಸ್ಟ್ ಫ್ಯೂಚರಲ್ಲಿ ಫಾರ್ಮಿಂಗ್ ಮಾಡ್ಬೇಕು ಅನ್ನೋದು ಏನಾರು ಇದೆಯಾ? ಆಸೆ ಇದೆ, ನೋಡೋಣ ಹೆಂಗಾಗುತ್ತೆ ಅಂತ. ಇದು ನಿಮ್ಮದು ಜಮೀನು ಇದೆಯಲ್ಲ ಸರ್? ಹಾಂ, ಜಮೀನಿದೆ. ಮಾಡಬೇಕು ಅಂತ ಅವಕಾಶ ಇದೆಯಲ್ಲ ಸರ್? ಅವಕಾಶ ಇದೆ. ಅದೇ ಎಫರ್ಟ್ ಹಾಕಬೇಕಾಗುತ್ತಲ್ಲ. ಅದು ಮುಂದೆ ಅದ್ರ ಬಗ್ಗೆ ಮಾತಾಡೋಣ. ಸರಿ, ಆಯ್ತು ಸರ್. ತಾವೇನು ವರ್ಕ್ ಮಾಡ್ತಿದ್ದೀವಿ ಸರ್ ಇದರಲ್ಲಿ? IT ಕಂಪ್ನಿಯಲ್ಲಿದ್ದೇನೆ. ಸೊ IT ಕಂಪ್ನಿಯಲ್ಲಿ ಯಾವ ಕಂಪ್ನಿ ಸರ್ ತಾವು ವರ್ಕ್ ಮಾಡ್ತಿರೋದು? ನಾನು ಬೂಪಾ ಇನ್ಶೂರೆನ್ಸ್ ಅಂತ, UK ಕಂಪ್ನಿ. UK ಕಂಪ್ನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ತಮ್ಮದು ಎಜುಕೇಷನ್ ಏನು ಸರ್ ಅಂದರೆ? BE ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಮಾಡಿರೋದು. ಫರ್ದರ್ ಹೈಯರ್ ಎಜುಕೇಷನ್ ಇಲ್ಲ, ಅಷ್ಟೇ ಮಾಡಿರೋದು. BE ಕಂಪ್ಯೂಟರ್ ಸೈನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮ್ಮ, ಈಗ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಸಾಕಷ್ಟು ವಿಚಾರಗಳನ್ನ ತಮ್ಮ ಹತ್ರ ಶೇರ್ ಮಾಡಿದ್ದೀವಿ ನಾವು, ಹೌದಲ್ವಾ? ಈ ನಿಮ್ಮ ಬ್ರದರು ಕೂಡ ವಿಚಾರ ಇದು ಮಾಡಿದರು. ಈಗ ಒಂದೊಂದರಲ್ಲೂ ಇನ್ಕಮ್ಮು ಯಾವ್ಯಾವ ಥರ ಬರುತ್ತೆ ಅಂತಕ್ಕಂಥದ್ದು ಮನವರಿಕೆ ಆಯ್ತಾ ಇಲ್ಲ ತಮಗೆ? ಆಯಿತು, ಆಗಿದೆ. ಜಾಕಾಯಿಂದನೇ ಸಾಧ್ಯತೆ ಐತಲ್ವ? ಇದೆ. ಈ ಮಣ್ಣಿನ ಫಲವತ್ತತೆ ಅನ್ನೋದು ಒಂದು ದಿವ್ಸಕ್ಕೆ ಆಗಲ್ಲಲ್ವಾ? ಈಗ ನೀವು ಇಲ್ಲಿ ಯಾವುದು ಒಂದಿಷ್ಟು ಫಾರ್ಮಿಂಗ್ ಇದು ಆಕಳ ಕಟ್ಟಬೇಕು ಅಂದ್ರಿ, ಯಾವ ವೆರೈಟಿ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ? ಫಸ್ಟ್ ತಲೆಯಲ್ಲಿದ್ದು ಗಿರ್ತಳಿ ಮಾಡಬೇಕು ಅಂತ ಅನ್ಕೊಂಡಿದ್ವಲ್ಲ. ಇವಾಗ ನೀವು ಹೇಳಿದ್ಮೇಲೆ
ಮಲೆನಾಡು ಗಿಡ್ಡ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅದು ಬಿಟ್ಟರೆ ಅದು ಪಾಡಿಗೆ ಅದು ಇದಾಗುತ್ತೆ, ಇದು ಸಾಕೋದ್ಕಿಂತ ಅದು ಬೆಸ್ಟು ಅನಿಸುತ್ತೆ. ಎಲ್ಲ ಕಾರಣ ಸರ್ ತಾವು ಹೇಳಿದಿರಿ ಲೋ ಮೇಂಟೆನೆನ್ಸು, ಅದು ಖರ್ಚಿಲ್ಲ, ಖರ್ಚು ಕಡಿಮೆ, ಲೋ ಮೇಂಟೆನೆನ್ಸು, ಕಡಿಮೆ ತಿನ್ನುತ್ತೆ, ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರುತ್ತೆ. ಅದರಿಂದ ಎಲ್ಲ ಗಿರ್ ಏನು ಮಾಡುತ್ತೆ, ಮಲೆನಾಡು ಗಿಡ್ಡನು ನಮ್ಮ ಏರಿಯಾಗೆ ಸೂಕ್ತವಾಗಿ ಹೊಂದ್ಕೊಳ್ಳುತ್ತೆ. ಸರಿ, ಎಕ್ಸ್ಪೆನ್ಸಿವ್ ಅಷ್ಟು ಜಾಸ್ತಿ ಇಲ್ಲ, ಖರ್ಚು ಕಡಿಮೆ, ಲಾಭ ಜಾಸ್ತಿ ಅಷ್ಟೇ. ಸರ್ ಮಣ್ಣಿನ ಫಲವತ್ತತೆ ಬಗ್ಗೆ ಒಂದಿಷ್ಟು ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿರಿ ಅನ್ಸುತ್ತೆ. ಯಾಕಂದ್ರೆ ದಾವಣಗೆರೆ ಭಾಗದವ್ರು ತಾವು ಹೇಳ್ರಿ, ಮಾತಾಡಿ. ನಂಗೆ ಅಲ್ಲಿ ದಾವಣಗೆರೆಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಬಟ್ ಇಲ್ಲಿ ನೀವು ಬಂದು ಹೇಳಿದ್ಮೇಲೆ ಫಲವತ್ತತೆ ಅಂದರೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಯ್ತು. ಯಾಕಂದರೆ ಆ ಸೈಡ್ ಎಲ್ಲ ಯಾರೂ ಮಾಡಲ್ಲ, ನಾವು ಫಲವತ್ತತೆ ಹಾಕಲ್ಲ. ಯಾಕೆ ಮಾಡಲ್ಲ? ಅಲ್ಲಿ ಎಲ್ಲ ಚಾನಲ್ ನೀರು ನಂಬ್ಕೊಂಡ್ಬಿಟ್ಟಿರ್ತೀವಿ, ಒಂದ್ಸರಿ ಬರ್ತಿರುತ್ತಾ, ಹಂಗಾಗ್ಬಿಟ್ಟು ಅಲ್ಲಿ ಮೈಂಡಲ್ಲಿ ಏನು ಇರಲ್ಲ. ಏನು ಗೊಬ್ಬರ ಹಾಕಬೇಕು, ರಸಗೊಬ್ಬರ ಚೆನ್ನಾಗಿ ಕೊಡಬೇಕು ಅಷ್ಟೇ. ಮತ್ತೆ ಸಗಣಿ ಗೊಬ್ಬರನೂ ಏನು ಅಲ್ಲಿ ಇದು ಮಾಡಲ್ಲ, ತಲೆ ಕೆಡಿಸ್ಕೊಳಲ್ಲ. ಏನು ಮೈಂಡಲ್ಲಿ ಏನಂದರೆ 15 ದಿವಸಕ್ಕೊಂದ್ಸರಿ ಚಾನಲ್ ನೀರು ಬರುತ್ತೆ, ಬಿಡ್ತೀವಿ, ಚೆನ್ನಾಗಿ ನೆನೆಯುತ್ತೆ. ವರ್ಷಕ್ಕೊಂದ್ಸರಿ ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಬರುತ್ತೆ, ಅಷ್ಟೇ ಅವ್ರ ತಲೆಯಲ್ಲಿ. ಅಲ್ಲ, ಆ ಮಟ್ಟದ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಇಳುವರಿ ಬರ್ತದವ ಆ ಭಾಗದ ಬರ್ತದ? ಇಲ್ಲ, ಯಾಕಂದ್ರೆ ಮಣ್ಣಲ್ಲಿ ಬರೇ ಕಲ್ಲಳು ಜಾಸ್ತಿ ನೋಡ್ತಾ ಇದೀವಿ ಹೊತ್ತು ನಾವು ಫಲವತ್ತತೆ ನೋಡ್ತಾ ಇಲ್ಲ ಆ್ಯಕ್ಚುಲಿ ಮನೆಯಲ್ಲಿ. ಇಲ್ಲಿ ಬಂದಮೇಲೆ ನೀವು ಹೇಳಿದ್ಮೇಲೆ ಇವಾಗ ಅಲಸಂದಿ ಹಾಕಿದ್ವಿ, ಈಗ ನೆಕ್ಸ್ಟು ಎಲ್ಲ ಧಾನ್ಯಗಳನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕೋಣ ಅಂತ ಇದೀವಿ. ಒಂದಿಷ್ಟು ದ್ವಿದಳ ಧಾನ್ಯ, ಒಂದಿಷ್ಟು ಎಣ್ಣೆಕಾಳು ಬೀಜನ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಾವು ಹೆಂಗೆ ಊಟ ಮಾಡ್ತೀವೋ ಪ್ರತಿಯೊಂದು ಬೇಳೆಕಾಳು ಬೇಕು, ಕಾಳು ಬೇಕು, ಸೊಪ್ಪು ಬೇಕು, ಹಿಂಗೆ ಒಂದಿಷ್ಟು ಯಾವುದೇ ಎಲ್ಲದೂ ಕೂಡ ಮಣ್ಣಿಗೆ ಸಿಕ್ಕಾಗುತ್ತೆ ಅಂತಂದರೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಮಣ್ಣಲ್ಲಿ ಚೆನ್ನಾಗುತ್ತೆ, ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಾಗುತ್ತೆ. ಜೊತೆಗೆ ಎರೆಹುಳು ಅಭಿವೃದ್ಧಿ ನಿರಂತರವಾಗಿ ಯಾವಾಗಲೂ ಇರುತ್ತೆ. ಎರೆಹುಳು ರೈತನ ಮಿತ್ರ. ಸಾಹೇಬ್ರೆ, ನಿಮಗೆ ಸಾಕಷ್ಟು ಸುಮಾರು ಇದು 2ನೇ ಸಲ ಬರ್ತಿರೋದು, ನಿಮ್ಮ ಅನುಭವ ಒಂದೆರಡು ಮಾತು ಹೇಳಿ ಸರ್. ಅಷ್ಟು ಗೊತ್ತಾಗಲ್ಲ, ಇವಳೇ ನೋಡೋದಿಲ್ಲ. ಅಲ್ಲ ಗೊತ್ತು ನಮ್ದೇನು ಅದೇ ಗಿಡ ಏನು ಚೇಂಜಸ್ ಆಗುತ್ತೆ, ಏನು ಸ್ವಲ್ಪ ಗರಿ ಹೊಸ ಬರ್ತಿರೋ ಗರಿಗಳು ಚೆನ್ನಾಗಿದೆ. ಅಲ್ಲ, ಈಗ ಒಂದು ರೌಂಡು ನೀವು ಡಾಕ್ಟರ್ ಸಾಲಿ 2 ತಿಂಗಳಿಂದ ಕೊಟ್ಟಿದ್ದು, ಒಂದಿಷ್ಟು ಸ್ಲರಿ ಮಾಡೋಕ್ಕೆ ಸಜೆಸ್ಟ್ ಮಾಡಿದ್ದೀವಿ ನಾವು. ನಿರಂತರವಾಗಿ ಮಣ್ಣಿನ ಫಲವತ್ತತೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು. ಜೈವಿಕ ಚಟುವಟಿಕೆ ಚೆನ್ನಾಗಾಗ್ತಕ್ಕಂಥದ್ದು, ಜೈವಿಕ ಗೊಬ್ಬರಗಳಿಗೆ ಮಹತ್ವ ಕೊಡ್ತಕ್ಕಂಥದ್ದು ಅನಿವಾರ್ಯ ಅಂದಾಗ ಒಂದಿಷ್ಟು ನ್ಯೂಟ್ರೆಂಟ್ಸ್ ಬೇಕು ಅಂದರೂ ಕೊಡ್ಬೋದು, ಸ್ಲರಿ ಮಾಡ್ಕೊಂಡ್ರೆ ಬೇಕಾಗಲ್ಲ ಅಂತಕ್ಕಂಥದ್ದು ನಮ್ಮ ವಿಚಾರ. ಏನಾದರೂ ರೈತ ಬಾಂಧವರಿಗೆ, ಯಾಕಂದರೆ ರೈತ ಕುಟುಂಬದಿಂದ ಬಂದಿರೋ ತಾವು ಹೇಳೋದಾದರೆ, ಯಾಕೆಂದರೆ ನೀವೇ ಯಾವುದು ಕೇರ್ ತಗೊಂಡು ಮಾಡಿಸ್ತಿರೋದಿತ್ತು ತೋಟ, ಇದು ಸುಮಾರು 3 ವರ್ಷದಿಂದ ಅಲ್ಲಮ್ಮ, ಫಾರ್ಮ್ ಹೌಸ್ ಕಟ್ಟಿಸ್ತಿದ್ದೀರಿ. ಒಂದು ಸ್ವಲ್ಪ ತೋರ್ಸಪ್ಪ ಆ ಕಡೆಗೆ. ಇದು ಆಗೇನು ಅನ್ಕೊಂಡಂಗಿಲ್ಲ ಫ್ಯೂಚರಲ್ಲಿ. ಅಲ್ಲ, ಇದನ್ನು ಯಾವುದು ಇದು ಉದ್ಯಮ, ಇಟ್ ಈಸ್ ಆನ್ ಇಂಡಸ್ಟ್ರಿ ಅಲ್ಲ ಸರ್, ಅಗ್ರಿ ಇಂಡಸ್ಟ್ರಿ ಅಂತ ಅನ್ಬೋದಲ್ಲ ಸರ್, ಹಾರ್ಟಿಕಲ್ಚರ್ ಇಂಡಸ್ಟ್ರಿ ಅನ್ಬೋದಲ್ಲ ಸರ್. ನಿಮ್ಮ ತೋಟದಿಂದ ಕೊಡ್ತಕ್ಕಂಥ ಒಂದು ಸಂದೇಶ ರೈತ ಮಹಿಳೆಯರಿಗೆ. ಯಾಕಂದರೆ ನಿಮ್ಮದು ಎಜುಕೇಷನ್ ಏನು? ನಾನು ಸೆಕೆಂಡ್ ಇಯರ್. ಅಲ್ಲ, ಒಟ್ಟು ಸೆಕೆಂಡ್ ಇಯರ್ ಎಜುಕೇಷನ್ ಮುಗಿಸ್ಕೊಂಡಿದ್ದೀರಿ. ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಒಳ್ಳೆ ಎಜುಕೇಷನ್ ಮುಗಿಸ್ಕೊಂಡು ಕೂಡ ಹಳ್ಳಿಗೆ ಹೋಗಿ ಹಿಂಜರಿತಿದ್ದಾರೆ. ಫಾರ್ಮಿಂಗ್ನ ನೀವು ಯಾವುದು ಇನಿಷಿಯೇಟಿವ್ ತಗೊಂಡು ಮಾಡ್ತಿದ್ದೀರಲ್ಲ, ಅದು ಭಾರಿ ನಮಗೆ ಗ್ರೇಟು. ಹೇಳಮ್ಮ ಏನು? ಎಲ್ಲ ಬೇಡ ಅಂತ ಅಂದ್ಕೊಳ್ತಾರೆ ತೋಟ, ಬಟ್ ಇಲ್ಲಿ ಸಿಗೋ ಅಂಥ ಖುಷಿ ಸಂತೋಷ ಒಂದು ತಿಂಗಳು 2 ತಿಂಗಳು ಬೇಜಾರು ಅನ್ಸುತ್ತೆ. ಈ ಬಿಸಿಲಲ್ಲಿ ಬರಬೇಕಾ, ಆಗಿರ್ಬೇಕಾ ಅನ್ಸುತ್ತೆ. ಬಟ್ ನಾವಾಗೆ ಖುದ್ದು ನಿಂತ್ಬಿಟ್ಟು ಮಾಡಕ್ಕೆ ನಿಂತ್ಕೊಂಡ್ವಿ ಅಂದರೆ ಅವು ಬೆಳವಣಿಗೆ ನೋಡಿಬಿಟ್ಟು ಅದು ವಾತಾವರಣ ಎಲ್ಲ ಒಂಥರ ಚೇಂಜಸ್ ಅನಿಸುತ್ತೆ. ಈಗ ಅಲ್ಲಿದ್ರೆ ಅವ್ರ ಮನೆ ಕೇಳಬೇಕು, ಇವ್ರದ್ದು ಕೇಳಬೇಕು ಅನ್ನೋದಕ್ಕಿಂತ ಇಲ್ಲೇ ವಾತಾವರಣ ಇದ್ರ ಜೊತೆ ಮಾತಾಡಿದ್ರು ಇವು ಒಂಥರ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದ್ರೆ ಅದು ಜೀವಂತವಾಗಿರೋ ಗಿಡನೇ. ಇದ್ರ ಜೊತೆ ಮಾತಾಡಿದ್ರೆ ಇವು ರೆಸ್ಪಾನ್ಸ್ ಮಾಡ್ತವೆ. ಅದ್ರಲ್ಲಿ ಅಲ್ಲಿ ಮಾತಾಡೋದು ಇವ್ರ ಜೊತೆ ಮಾತಾಡೋದು ಇವಕ್ಕೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಹೆಚ್ಚಿಗೆ ಏನೇನು ಹಣ್ಣಿನ ಗಿಡ ಮಾಡಿದ್ದೀರಾ? ಮತ್ತು ಇಲ್ಲಿ ಬಟರ್ ಫ್ರೂಟ್ ಹಾಕಿದ್ದೀವಿ, ಆಮೇಲೆ ಹಲಸು ಹಾಕಿದ್ದೀವಿ 3 ತಳಿದು, ಮ್ಯಾಂಗೋ ಹಾಕಿದ್ದೀವಿ, ಆಮೇಲೆ ನೇರಳೆ ಹಾಕಿದ್ವಿ, ಜಂಬೂ ನೇರಳೆ ಹಾಕಿದ್ದೀವಿ, ಆಮೇಲೆ ಮುಸುಂಬೆ, ಕಿತ್ಲೆ ಹಾಕಿದ್ದೀವಿ, ನಿಂಬು ಹಾಕಿದ್ದೀವಿ. ಇನ್ನೊಂದು 2-3 ವರ್ಷದಾಗ ಇದೊಂದಿಷ್ಟು ಫಲ ಕೊಡೋಕೆ ಸ್ಟಾರ್ಟ್ ಆಯಿತು ಅಂತಂದರೆ ಇನ್ನೂ ಖುಷಿ ಇಮ್ಮಡಿ ಆಗುತ್ತೆ. ಹೌದಾ ಸಾಹೇಬ್ರೆ? ನಿಮ್ಮ
ವಿದೇಶಕ್ಕೂ ನಮ್ಮ ದೇಶನೇ ಬೆಸ್ಟ್ ಅಲ್ಲ ಸರ್? ಹಾಂ, ಏನಾಗ್ತೈತಿ ಅಂತಂದರೆ ಇಂಡಿಯಾದಲ್ಲಿ ಈ ಪ್ರತಿಭಾ ಪಲಾಯನ ಮತ್ತು ವಿಫಲತೆಯತ್ತ ನಮ್ಮ ಬದುಕು ಅಂತಕ್ಕಂಥ ಸುಮಾರು ಒಂದು 5 ವರ್ಷ 6 ವರ್ಷದಿಂದ ಒಂದು ಲೇಖನ ಬರೆದಿದ್ದೆ ನಾನು. ಪ್ರತಿಭಾ ಪಲಾಯನ ಮತ್ತು ವಿಫಲತೆಯತ್ತ ನಮ್ಮ ಬದುಕು. ನಮ್ಮ ದೇಶದಲ್ಲಿ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಅವಕಾಶಗಳು ಕಡಿಮೆ ಇದೆ, ಅದಕ್ಕೋಸ್ಕರ ಹೋಗ್ತಿದ್ದಾರೆ ಅಂತಂದೇಳಿ ಆ ಬದುಕು ನಮ್ಮ ತೋಟಗಳಲ್ಲೇ ಬದಲಾವಣೆ ಆಗೋ ಸಾಧ್ಯತೆ ಇದೆಯಲ್ಲ ಸರ್? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರದಲ್ಲಿ ಸಂಪರ್ಕಿಸಿ. ದಯಮಾಡಿ ರೈತ ಬಾಂಧವರೇ, ಮಣ್ಣನ್ನು ಸುಸ್ಥಿರಗೊಳಿಸಿದರೆ ಮಾತ್ರ ನಿಮ್ಮ ತೋಟ ಸಮಗ್ರ ಬೆಳೆ ಪದ್ಧತಿ ಇವೆಲ್ಲವೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ. ಮಣ್ಣನ್ನು ಉಳಿಸಿದರೆ ಮಾತ್ರ ನಮ್ಮ ಬದುಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳು ಈ ವಿಧಾಯ ಹೇಳ್ತೀವಿ. ಇನ್ನೊಂದು ನಂಬರಲ್ಲ 7090270870. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ಓಕೆ.